ಕರ್ನಾಟಕದಿಂದ 8 ಮಂದಿ ಸಾಧಕರು ಪದ್ಮ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಮತ್ತೊಂದು ಕಡೆ ಕುಂದಾನಗರಿ ಬೆಳಗಾವಿಯಲ್ಲಿ ಭಾರತವೇ ಕಂಡು ಕೇಳರಿಯದ ಮಹಾ ದರೋಡೆಯೊಂದು ನಡೆದು ಹೋಗಿದೆ. ನಡೆದಿರೋ ದರೋಡೆ 10 ಅಲ್ಲ 100 ಅಲ್ಲ 500 ಕೋಟಿಯೂ ಅಲ್ಲ, ಅದು ಬರೋಬ್ಬರಿ 1000 ಕೋಟಿ ರೂಪಾಯಿಗಳ ಗ್ರೇಟ್ ರಾಬರಿ. ಏನಿದು ಚೋರ್ಲಾ ಘಾಟ್ ಹಣದ ಕಹಾನಿ? ಆ ಹಣ ಯಾರದ್ದು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಒಂದು ಕೋಟಿಯಲ್ಲ, 2 ಕೋಟಿಯಲ್ಲ, 10 ಕೋಟಿಯೂ ಅಲ್ಲ, 100 ಕೋಟಿಯೂ ಅಲ್ಲ. ಕೂತ್ರೆ ಲೆಕ್ಕ ಹಾಕುವುದಕ್ಕೂ ಸಾಧ್ಯವಿಲ್ಲ. ಬರೋಬ್ಬರಿ 1,000 ಕೋಟಿ ಹಣವನ್ನ ಹೈಜಾಕ್ ಮಾಡಿದ್ದಾರೆ. ಹಿಂದೆಂದೂ ಕೇಳಿರದಂಥ ಮಹಾನ್ ದರೋಡೆಯೊಂದು ಬೆಳಗಾವಿ ಗಡಿಯಲ್ಲಿ ನಡೆದು ಹೋಗಿದೆ. ಬೃಹತ್ ಕಂಟೈನರ್ನಲ್ಲಿ ಹೋಗ್ತಿದ್ದ 1,000 ಕೋಟಿ ಹಣವನ್ನ ಪಕ್ಕಾ ಪ್ಲಾನ್ ಮಾಡಿ ಕೊಳ್ಳೆ ಹೊಡೆದಿದ್ದಾರೆ. ಪೊಲೀಸರು 400 ಕೋಟಿ ಅಂತಿದ್ರೆ ದೂರು ಕೊಟ್ಟವನು ಮಾತ್ರ 1,000 ಕೋಟಿ ಅಂತ ವಿಡಿಯೋ ಹರಿಬಿಟ್ಟಿದ್ದಾನೆ. ಚೋರ್ಲಾ ಘಾಟ್ನಲ್ಲಿ 1,000 ಕೋಟಿ ಹೈಜಾಕ್. 4 ತಿಂಗಳ ಹಿಂದಿನ ಕೇಸ್. ಬೆಚ್ಚ ಬಿದ್ರು ಪೊಲೀಸ್. ಕಣ್ಣಾಯಿಸಿದಷ್ಟು ದೂರಕ್ಕೂ ಪ್ರಪಾತ. ಎತ್ತ ನೋಡಿದ್ರೂ ಯಾರೊಬ್ಬರ ಸುಳಿವಿರಲ್ಲ. ಕತ್ತಲು ಆವರಿಸೋದಕ್ಕೆ ಶುರುವಾಯ್ತು ಅಂದ್ರೆ ಬರೀ ವಾಹನಗಳದ್ದೇ ಸದ್ದು. ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸೋ ಈ ಚೋರ್ಲಾ ಘಾಟ್ನಲ್ಲಿ ಮಹಾ ರಾಬರಿ ನಡೆದಿರೋದು. ಇಷ್ಟು ದಿನ 100 ಕೋಟಿ 200 ಕೋಟಿ ದರೋಡೆಯನ್ನ ಸಿನಿಮಾದಲ್ಲಿ ನೋಡ್ತಿದ್ವಿ. ಆದ್ರೀಗ ರಿಯಲ್ ಆಗಿಯೇ ಹೈಜಾಕ್ ಮಾಡಿದ್ದಾರೆ. ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದ 1000 ಕೋಟಿ ಕಾಸಿನ ಖಜಾನೆಯನ್ನ ದೋಚ್ಕೊಂಡು ಹೋಗಿದ್ದಾರೆ. ಎರಡು 2025 ಅಕ್ಟೋಬರ್ 16ನೇ ತಾರೀಕು 2 ಕಂಟೈನರ್ನಲ್ಲಿ 1,000 ಕೋಟಿ ಹಣವನ್ನ ಸಾಗಿಸುತ್ತಿದ್ದರಂತೆ. ಇದು ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಅನ್ನೋರಿಗೆ ಸೇರಿದ್ದಂತೆ. ಗೋವಾದಿಂದ ಬರ್ತಿದ್ದ ಕಂಟೈನರ್ ಕರ್ನಾಟಕದ ಗಡಿ ದಾಟೋ ಹಂತಕ್ಕೆ ಬಂದಿತ್ತು. ಚೋರ್ಲಾ ಘಾಟ್ಗೆ ಬರ್ತಿದ್ದಂತೆ ಪಕ್ಕಾ ಪ್ಲಾನ್ ಮಾಡಿ ಹೈಜಾಕ್ ಮಾಡಿದ್ದಾರೆ. ಯಾರು ಅಡ್ಡ ಹಾಕಿದ್ರೂ ಗೊತ್ತಿಲ್ಲ. ಕಂಟೈನರ್ ಜೊತೆ ಹಣವನ್ನ ಎಲ್ಲಿ ತಗೊಂಡು ಹೋದ್ರು ಅನ್ನೋದ್ರ ಸುಳಿವೂ ಇಲ್ಲ. ಈತನ ಹೆಸರು ಸಂದೀಪ್ ಪಾಟೀಲ್ ಅಂತ. ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ನ ಪಾರ್ಟ್ನರ್ ಅಂತೆ. ಯಾವಾಗ 1000 ಕೋಟಿ ಇದ್ದ ಕಂಟೈನರ್ಗಳು ಕಣ್ಮರೆಯಾದ್ವು, ಈತನನ್ನ ಲಾಕ್ ಮಾಡಿಕೊಂಡಿದ್ದಾರೆ. ಕಿಶೋರ್ ಶೇಟ್ನ ಸಹಚರರು ಸಂದೀಪ್ ಪಾಟೀಲ್ನ ಕಿಡ್ನಾಪ್ ಮಾಡಿ ಕೊಡಬಾರದ ಕಾಟ ಕೊಟ್ಟಿದ್ದಾರೆ. ಕಂಟೈನರ್ನಲ್ಲಿದ್ದ ಹಣ ಎಲ್ಲೋಯ್ತು, ಹೈಜಾಕ್ ಮಾಡಿದ್ಯಾರು ಅಂತ ಚಿತ್ರಹಿಂಸೆ ಕೊಟ್ಟಿದ್ರಂತೆ. ಬರೋಬ್ಬರಿ 1.5 ತಿಂಗಳುಗಳ ಕಾಲ ಕೂಡಿ ಹಾಕಿದ್ದಾರೆ. ಆದ್ರೆ ಈತನ ಅದೃಷ್ಟ ಚೆನ್ನಾಗಿದೆ. ಹಂತಕರ ಕೈಯಿಂದ ತಪ್ಪಿಸಿಕೊಂಡು ಬಂದವ ಸೀದಾ ನಾಸಿಕ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಕೋಟಿ ದರೋಡೆಯ ವಿಷಯ ಬಾಯ್ಬಿಡ್ತಿದ್ದಂತೆ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ. ಅಲ್ಲದೆ 1,000 ಕೋಟಿ ಹಣ ಆ ಕಂಟೈನರ್ನಲ್ಲಿತ್ತು ಅಂತ ವಿಡಿಯೋ ಮಾಡಿ ಮಾಹಿತಿ हंचಕೊಂಡಿದ್ದಾನೆ. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. ಕೋಟಿ ದರೋಡೆಯ ರಹಸ್ಯ ಬಿಚ್ಚಿಕೊಳ್ತಿದ್ದಂತೆ ಮಹಾರಾಷ್ಟ್ರ ಸರ್ಕಾರ SIT ರಚಿಸಿದೆ. ಗೋವಾ ಹಾಗೂ ಕರ್ನಾಟಕ ಪೊಲೀಸರ ಸಹಾಯ ಕೋರಿದ್ದು ಬೆಳಗಾವಿ SP ಕೆ ರಾಮರಾಜನ್ ಅವರಿಗೆ ಪತ್ರ ಬರೆದಿದ್ದಾರೆ. 16ನೇ ತಾರೀಕು ಲೆಟರ್ ಬಂದಾದ್ಮೇಲೆ ನಮ್ಮ ಆಫೀಸರನ್ನ 21ನೇ ತಾರೀಕು ಅಲ್ಲಿ ನಾಸಿಕ್ ಹೋಗಿ ಇಂತಹ ಒಂದು ಘಟನೆ ಆಗಿದೆ ಎಂಬುದು ಬಗ್ಗೆ ಇದು ಅದರ್ವೈಸ್ ಇದು ಕಂಪ್ಲೀಟ್ಲಿ ಹಿಯರ್ಸೆ. ಸಂದೀಪ್ ದತ್ತಾ ಪಾಟೀಲ್ ಅವರು ಯಾರೋ ಒಂದು 5 ಜನ ಅವನನ್ನು ಕಿಡ್ನಾಪ್ ಮಾಡಿರೋರು ಇಂತಹ ಒಂದು ರಾಬರಿ ಆಗಿರೋದಾಗಿ ಅವನಿಗೆ ಹೇಳಿರ್ತಾರೆ. ಸೊ ಹಿಯರ್ಸೆ ಇರೋದ್ರಿಂದ ಅವನ ಸ್ಟೇಟ್ಮೆಂಟ್ ಮೇಲ್ಗಡೆ ನಾವು FIR ಮಾಡೋದಕ್ಕೆ ಬರಲ್ಲ. ಈಗ ಉಳಿದ 5 ಜನರಲ್ಲಿ ಅವ್ರಿಗೆ ಮಾಹಿತಿ ಇರಬಾರ್ದಂದ್ರೆ ಇಲ್ಲಿ ಅವರ ವಿಚಾರಣೆ ಮಾಡೋದಕ್ಕೆ ನಾಸಿಕ್ ಹೋಗಿದ್ರು. ಮಹಾ ಚುನಾವಣೆಗೆ ಹೋಗ್ತಿತ್ತಂತೆ ಕೋಟಿ. ಪೊಲೀಸರಿಗೆ ಸಿಕ್ಕ ಮಾಹಿತಿ ಪ್ರಕಾರ 400 ಕೋಟಿ. ಆದ್ರೆ ದೂರುದಾರ ಸಂದೀಪ್ ಹೇಳ್ತಿರೋ ಪ್ರಕಾರ 1,000 ಕೋಟಿ ಹಣ ಹೈಜಾಕ್ ಆಗಿದೆಯಂತೆ. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗಷ್ಟೇ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆ ನಡೆದಿತ್ತು. ಈ ಚುನಾವಣೆಗೆ ಬಳಸೋದಕ್ಕಂತಾನೆ ಈ ಹಣವನ್ನ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಿತ್ತು ಅನ್ನೋ ಗುಮಾನಿ ಎದ್ದಿದೆ. ಯಾವಾಗ ಕೋಟಿ ಕೊಳ್ಳೆ ಹೊಡೆದಿರೋ ಸುದ್ದಿ ದೊಡ್ಡದಾಯ್ತೋ 4ರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಕೋಟಿ ಆಡಿಯೋ ವೈರಲ್, ಕರ್ನಾಟಕ ಖಾಕಿಗೂ ಲಿಂಕ್.
1,000 ಕೋಟಿ ರಾಬರಿ ಕೇಸ್ ದೊಡ್ಡದಾಗ್ತಿರೋ ಹೊತ್ತಲ್ಲೇ ಆಡಿಯೋ ಒಂದು ವೈರಲ್ ಆಗಿದೆ. ಉದ್ಯಮಿ ಕಿಶೋರ್ ಹಾಗೂ ಆರೋಪಿ ಜಯೇಶ್ ಮಾತನಾಡಿರುವ ಫೋನ್ ಕಾನ್ವರ್ಸೇಷನ್ ಸಖತ್ ಸದ್ದು ಮಾಡುತ್ತಿದೆ. ಹಣ ಸಾಗಾಟದ ಜವಾಬ್ದಾರಿಯನ್ನ ವಿರಾಟ್ ಹೊತ್ತಿದ್ದ. ಆತನ ಹುಡುಗರು ಈಗ ನಾಪತ್ತೆಯಾಗಿದ್ದಾರೆ. ಹೀಗಾಗಿ ವಿರಾಟ್ ಅದನ್ನ ಫಾಲೋ ಅಪ್ ಮಾಡುತ್ತಿದ್ದಾನೆ. ಗುಜರಾತ್ ಮೂಲದ ಓರ್ವ ರಾಜಕಾರಣಿ ಇದರಲ್ಲಿ ಶಾಮೀಲಾಗಿದ್ದು, ಕರ್ನಾಟಕದ ಪೊಲೀಸರು ಕೂಡ ಭಾಗಿಯಾಗಿದ್ದಾರೆ. ಆದ್ರೂ ಹಣ ಎಲ್ಲಿ ಹೋಯ್ತು ಗೊತ್ತಾಗುತ್ತಿಲ್ಲ ಎಂದಿದ್ದಾರೆ. विराट आणि माझ्यामध्ये माणूस आहे, तो फार मोठा माणूस आहे आणि मोठा पॉलिटिशियन आहे गुजरातचा. त्यांनी ज्यांना काहीतरी सोपवलं. आता ह्याच्यामध्ये कर्नाटकचे पोलीसवाले पण होते, त्यातनं मटेरियल कुठे घुम झाला. आता तो जे काय त्याच्या, कारण तो त्याच्या अंडरमध्ये आहे, तो विराट पण तो त्याच्याशी मस्ती करू शकत नाही. तो ಇನ್ನು ರಾಬರಿ ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಹಾಗೂ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇಷ್ಟು ದೊಡ್ಡ ಮೊತ್ತದ ಹಣ ರಾಬರಿ ಆಗಿರೋದು ಅಚ್ಚರಿ ಆಗ್ತಿದೆ. ಈ ಹಣ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದರ ತನಿಖೆ ಆಗಬೇಕಿದೆ ಅಂತ ಹೇಳಿದ್ದಾರೆ. ಈಗ ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಆಶ್ಚರ್ಯ ಆಗಿದೆ ತುಂಬ. ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲನೂ ಹೊರಬರಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದೇನಿತ್ತು? ಸೆಕ್ಯೂರಿಟಿ ನಿಮ್ದೇನಿತ್ತು? 1 ರೂಪಾಯಿನ 2 ರೂಪಾಯಿನ? 4 ಕೋಟಿ ಆದರೆ ಏನೋ ಬ್ಯಾಂಕರ್ ಪಾಪ. 400 ಕೋಟಿ ಅಂದರೆ ಅದಕ್ಕೆ ತಕ್ಕದಾದಂಥ ಸೆಕ್ಯೂರಿಟಿ ಬೇಕಾಗಿತ್ತಾ? ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ನಲ್ಲಿ ಹಿಂದೆಂದೂ ನಡೆಯದ ದರೋಡೆ ಪ್ರಕರಣ ಬೆಳಗಾವಿ ಗಡಿಯಲ್ಲಿ ನಡೆದು ಹೋಗಿದೆ. ನಿಜಕ್ಕೂ ಹೈಜಾಕ್ ಆಗಿರೋದು 400 ಕೋಟಿನ ಅಥವಾ 1000 ಕೋಟಿನ ಅನ್ನೋದು ಕೂಡ ಪತ್ತೆ ಆಗಬೇಕಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.